ನನ್ನ ತಾಯಿಯ ಹೆಸರು ಜಯಶ್ರೀ, ವಯಸ್ಸು 46. ಆದರೂ ಅವಳ ಆಸೆಗಳು ತುದಿಯಲ್ಲಿದ್ವು. ನಮ್ಮ ತಂದೆಯ ಹೆಸರು ವರ್ಮಾ, ಅವರು ಕೂಲಿ ಕೆಲಸ ಮಾಡ್ತಾ ಇದ್ರು. ನನಗೆ 18 ವರ್ಷ ಇದ್ದಾಗ ನಾನು ಇಂಟರ್ ಸೆಕೆಂಡ್ ಇಯರ್ ಓದ್ತಾ ಇದ್ದೆ, ಅಂದರೆ PUC ಓದ್ತಾ ಇದ್ದೆ. ಒಂದಿನ ಅಪ್ಪ ಅಮ್ಮ ಜೊತೆ ಜಗಳ ಆಡ್ತಾ ಇದ್ಲು. ಏನು ಅಂತ ನಾನು ಅಮ್ಮ ಅವರ ಬೆಡ್ರೂಮ್ ಕಿಟಕಿ ತೆಗೆದು ನೋಡಿದೆ. ಏನು ಅಷ್ಟರಲ್ಲೇ ಮುಗಿದೋಯ್ತಾ, ಇನ್ನಷ್ಟು ಹೊತ್ತು, ಇನ್ನು ನನ್ನಿಂದ ಸಾಧ್ಯ ಇಲ್ಲ, ನಿದ್ರೆ ಮಾಡು ಅಂತ ಅಪ್ಪ ಅಂದ್ರು. 10 ನಿಮಿಷದ ವಿಷಯಕ್ಕೆ ಇಷ್ಟೊಂದು ಸಂಭ್ರಮವಾ? ಛೇ, ನನಗೇನು ಸರಿ ಅನ್ನಿಸ್ತಾ ಇಲ್ಲ ಅಂತ. ನೀನು ಹೆಂಗ್ಸೇನಾ, ಏನಾ ಮಾತುಗಳು, ಅಂತ ಕೆಲಸಗಳನ್ನು ನಾನು ಮಾಡೋದಿಲ್ಲ, ಬಾಯಿ ಮುಚ್ಕೊಂಡು ಮಲ್ಕೋ ಅಂತ ಹೇಳಿದ್ರು. ನಿನಗಿಂತ ಬೇರೆಯವನನ್ನ ನಂಬೋದು ಮೇಲು ಅಂತ ಅಮ್ಮ ಕಿಚನ್ಗೆ ಹೋದ್ಲು. ಡೋರ್ ಕ್ಲೋಸನ್ನು ಮಾಡಿದ್ಲು. ಸ್ವಲ್ಪ ಹೊತ್ತು ಕಿಚನ್ನಲ್ಲಿ ಇದ್ದು ಬಂದು ಮಲಗಿದ್ಲು. ಮರುದಿನ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗ ಬಾಡಿಗೆಗೆ ಬಂದ. ಅವನ ಹೆಸರು ಮದನ್. ಬೆಳ್ಳಗೆ ಚೆನ್ನಾಗಿದ್ದ. ಅಪ್ಪನನ್ನ ಮಾತಾಡಿಸ್ದ. ಹಲೋ ಅಂಕಲ್, ನನ್ನ ಹೆಸರು ಮದನ್, BSc ಓದ್ತಾ ಇದ್ದೀನಿ. ಹಾಸ್ಟೆಲ್ ಸಿಗದೆ ಈ ಮನೆ ಬಾಡಿಗೆಗೆ ತೆಗೆದುಕೊಂಡೆ ಅಂತ ಹೇಳ್ದ. ಓ ಹಾಗಾ, ಒಳ್ಳೇದು ಮಗನೇ, ಏನಾದರೂ ಸಹಾಯ ಬೇಕಿದ್ರೆ ನಮ್ಮನ್ನ ಕೇಳು ಅಂತ ಹೇಳಿದ್ರು. ಓಕೆ ಅಂಕಲ್ ಅಂತ ಹೇಳ್ದ. ಆ ದಿನ ಸಂಜೆ ನಮ್ಮ ಅಮ್ಮನನ್ನ ನಾನು ಸೈಕಲ್ ಮೇಲೆ ಒಂದು ರೈತರ ಬಜಾರ್ಗೆ ಕರ್ಕೊಂಡೋದೆ, ಅಂದ್ರೆ ಸಂತೆಗೆ ಕರ್ಕೊಂಡು ಹೋದೆ. ವಾಪಸ್ ಬರ್ಬೇಕಾದ್ರೆ ಸೈಕಲ್ ಚೈನ್ ಬಿತ್ತು. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸೈಕಲ್ ಚೈನ್ ಬರ್ತಿರ್ಲಿಲ್ಲ. ಅಷ್ಟರಲ್ಲಿ ನಮ್ಮನ್ನ ಯಾರೋ ಮಾತಾಡ್ಸಿದ್ರು. ತಲೆ ಎತ್ತಿ ನೋಡಿದ್ರೆ ಮದನ್. ಹಾಯ್ ಆಂಟಿ, ಏನಾದರೂ ಸಹಾಯ ಬೇಕಾ? ಯಾರು ನೀನು, ನಿನಗೆ ಗೊತ್ತಾ ಅಂತ ಕೇಳಿದೆ. ಅಯ್ಯೋ ಆಂಟಿ, ನಾನು ನಿಮ್ಮ ಪಕ್ಕದ ಮನೆಗೆ 1 ವಾರದ ಹಿಂದೆಯಷ್ಟೇ ಬಾಡಿಗೆಗೆ ಬಂದಿದ್ದೀನಿ ಅಂತ ಹೇಳ್ದ ಮದನ್. ನನ್ನ ಹೆಸರು ಮದನ್ ಅಂತ ಹೇಳ್ದ. ಓ ಹೌದಾ, ನಾನೆಂದೂ ನೋಡೇ ಇರಲಿಲ್ಲ ನಿನ್ನ ಅಂತ ಅಮ್ಮ ಹೇಳಿದ್ರು. ಹುಡುಗ ಹೆಚ್ಚಾಗಿ ಒಳಗೆ ಇರ್ತಾನೆ ಆಂಟಿ, ಆಚೆಗೆ ಬರೋದಿಲ್ಲ ಅಂತ ಹೇಳ್ದ. ಓ ಹಾಗಾ, ಏನೂ ಇಲ್ಲ ಮಗನೇ, ಸೈಕಲ್ ಚೈನ್ ಬಿದ್ದಿದೆ, ಬರ್ತಾ ಇಲ್ಲ. ನಿಮಗೇನು ಅಭ್ಯಂತರ ಇಲ್ದಿದ್ರೆ ನಾನು ಕರ್ಕೊಂಡು ಹೋಗ್ತೇನೆ, ಬೈಕ್ ಹತ್ತಿ ಅಂತ ಹೇಳ್ದ. ಮತ್ತೆ ನಮ್ಮ ಮಗ ಅಂತ ಕೇಳಿದ್ದಕ್ಕೆ ಸೆಕೆಂಡ್ ಟ್ರಿಪ್ನಲ್ಲಿ ಕಿರಣ್ ನನ್ನ ಕರೆದುಕೊಂಡು ಬರ್ತೇನೆ ಬಿಡಿ ಅಂತ ಹೇಳ್ದ. ಸರಿ ಅಂತ ಅಮ್ಮ ಬೈಕ್ ಮೇಲೆ ಕೂತ್ಕೊಂಡ್ರು. ಅವರು ಹೊರಟ್ರು. 1/4 ಗಂಟೆ ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಮದನ್ ವಾಪಸ್ ಬಂದ. ನಾವಿಬ್ರು ಮನೆಗೆ ಹೋದ್ವಿ. ಅಮ್ಮ ಅವನನ್ನ ಒಳಗೆ ಕರೆದ್ಲು. ಕಾಫಿಯನ್ನ ಕುಡಿದು ಹೋಗು ಅಂತ ಕರೆದ್ಲು. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸ ಕತೆ ಬೆಳೆಯೋದಕ್ಕೆ ಉತ್ಸಾಹ ಸಿಗುತ್ತೆ. ಒಳಗೆ ಸೋಫಾದಲ್ಲಿ ಇಬ್ರು ಕೂತ್ವಿ. ಇಗೋ ಮದನ್, ಕಾಫಿ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಆಂಟಿ, ಅಮೃತದಂತಿದೆ. ಓ ಓವರ್ ಮಾಡಬೇಡ, ಸರಿಯಾಗಿ ಹೇಳು, ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ, ನಿಮ್ಮಂತೇನೆ ಅಂತ ಹೇಳ್ದ. ಓಯ್ ಅದೇ ಬೇಡ ಅಂತ ಹೇಳ್ತಾ ಇರೋದು, ಸಕ್ಕರೆ ಕಡಿಮೆ ಆಗಿದೆ ಆಂಟಿ. ಸಕ್ಕರೆ ಕಡಿಮೆ ಆಗಿದೆ ಅಂತ ಹೇಳಬಾರ್ದು. ನಾವು ಬೇರೆಯವ್ರ ಮನೆಗೆ ಬಂದಾಗ ಅವ್ರು ಕೊಡೋ ಅಡುಗೆಯಲ್ಲಿ ಕುಂದು ಕೊರತೆ ಹುಡುಕಬಾರ್ದು, ಅದಕ್ಕೆ ಹೇಳಲಿಲ್ಲ ಅಂದ. ಓಹೋ, ಒಳ್ಳೆ ಮ್ಯಾನರ್ಸ್ ಇರೋನೆ. ಏನು ಓದ್ತಾ ಇದೆಯಾ? BSc ಎಲೆಕ್ಟ್ರಾನಿಕ್ಸ್ ಆಂಟಿ, ಸೆಕೆಂಡ್ ಇಯರ್ ಅಂದ. ಹೌದಾ, ಹಾಗಾದ್ರೆ ನಿನಗೆ ಎಲೆಕ್ಟ್ರಿಕಲ್ ರಿಪೇರಿ ಬರುತ್ತಾ ಅಂತ ಕೇಳಿದ್ಲು. ಅಫ್ಕೋರ್ಸ್ ಬರುತ್ತೆ ಆಂಟಿ. ಓಕೆ, ಹಾಗಾದ್ರೆ ಏನಾದರೂ ಅಗತ್ಯ ಇದ್ರೆ ಕರಿತೀನಿ ಬಿಡು ಅಂತ ಹೇಳಿದ್ರು. ಓಕೆ ಆಂಟಿ, ಬಾಯ್ ಅಂತೇಳಿ ಅವನು ಮನೆಗೆ ಹೊರಟು ಹೋದ. 2 ದಿನಕ್ಕೆ TV ರಿಪೇರಿ ಬಂತು. ಅಪ್ಪ ರಿಪೇರಿ ಮಾಡೋ ಹುಡುಗನನ್ನೇ ಕರೆದುಕೊಂಡು ಬರ್ತೇನೆ ಅಂತ ಹೇಳಿದ್ರು. ಆಗ ಅಮ್ಮ, ಯಾಕೆ, ಪಕ್ಕದ ಮನೆಯಲ್ಲಿರೋ ಹುಡುಗ ರಿಪೇರಿ ಮಾಡ್ತಾನಂತೆ, ಕರೆ ಆ ಹುಡುಗನನ್ನ ಅಂತಂದ್ಲು. ಅಪ್ಪ ಆ ಹುಡುಗನನ್ನ ಕರೆದ. ಮದನ್ ಬಂದ ನಮ್ಮನೆಗೆ. ಅಂಕಲ್ ಏನಾಯ್ತು ಅಂತ. ಏನೋ ಮಾರಾಯ, TV ಬರ್ತಾ ಇಲ್ಲ ಬೆಳಗ್ಗೆಯಿಂದ, ಸ್ವಲ್ಪ ನೋಡು ಅಂತ ಹೇಳಿದ್ರು ನಮ್ಮ ಡ್ಯಾಡಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಏನೇ ಜಯ, ಹುಡುಗನಿಗೆ ಏನಾದರೂ ಬೇಕಿದ್ರೆ ಕೊಡು ಅಂತ ಹೇಳಿದ್ರು. ಸರಿ, ನೀನು ಹೋಗು. ಮದನ್ TV ಬಿಚ್ಚಿದ. ಅಮ್ಮ ಅವನ ಬೆನ್ನ ಹಿಂದೆಯೇ ನಿಂತಳು. ರಿಪೇರಿ ಮುಗಿದ ಮೇಲೆ ಮತ್ತೆ ಫಿಟ್ ಮಾಡಿ ಕೇಬಲ್ ವೈರ್ ತಳ್ಳುತ್ತಿದ್ದಾಗ ಒಳಗೆ ಹೋಗಲಿಲ್ಲ. ಅದಕ್ಕೆ ಒಂದೇ ಏಟಿಗೆ ಎಳೆದ ಅಷ್ಟೇ. ಅವನ ಕೈ ಅಮ್ಮನಿಗೆ ತಾಗಿಬಿಟ್ಟಿತು. ಹಾ ಅಂತಂದ್ಲು ಅಮ್ಮ. ಅಯ್ಯೋ ಸಾರಿ ಆಂಟಿ, ನೋಡ್ಕೊಳ್ಳಿಲ್ಲ. ಪರವಾಗಿಲ್ಲ ಬಿಡು, ನಾನು ಸ್ವಲ್ಪ ಹಿಂದೆ ನಿಂತ್ಕೊಳ್ಬೇಕಿತ್ತು ಅಂತ ಅಮ್ಮ ಅವನ ಬಲಗೈ ಕಡೆ ನಿಂತ್ಲು. ಆಂಟಿ ಸ್ವಲ್ಪ ಸ್ಕ್ರೂ ಡ್ರೈವರ್ ಕೊಡಿ ಅಂತ ಕೈ ಹಿಂದೆ ಚಾಚಿದ. ಅಷ್ಟೇ, ಆ ಕೈ ಬಂದು ಅಮ್ಮನಿಗೆ ಮತ್ತೆ ತಾಗಿತು. ಹಾಯ್ ಅಂದು ಅಮ್ಮ ಹಿಂದೆ ಸರದ್ಲು. ಅವನು ಎಲ್ಲಿ ಕೈ ಹಾಕಿದೆ ಅಂತ ನೋಡ್ಕೊಂಡು ಹಾಕ್ಬೇಕಲ್ವೇನೋ ಅಂತ ಹೇಳಿದ್ರು. ಅಯ್ಯೋ ಸಾರಿ ಆಂಟಿ ಅಂದ. ಹಾಳು ಹುಡುಗರೆ ನಿನ್ನ ಅಂಥೇಳಿ ಸ್ಕ್ರೂ ಡ್ರೈವರಿಂದ ಮೆಲ್ಲಗೆ ಅವನ ತಲೆ ಮೇಲೆ ಹೊಡೆದ್ಲು ನಮ್ಮಮ್ಮ. ನಾನ್ ನಿನ್ನ ಹತ್ರ ಇರೋದಿಲ್ಲ ಹೋಗು ಅಂತ ಈ ಕಡೆ ಬಂದು ದೂರ ನಿಂತು ನೋಡ್ತಾ ಇದ್ಲು ನಮ್ಮಮ್ಮ. TV ರಿಪೇರಿಯನ್ನ ಮಾಡ್ತಾ ಇರೋದು. ಮದನ್ TV ರಿಪೇರಿ ಮಾಡ್ತಾ ಇದ್ದ.
ರಿಪೇರಿ ಆಯಿತು ಅಂತ ಟಿ ವಿ ಆನ್ ಮಾಡಿ ತೋರಿಸ್ದ. ಥ್ಯಾಂಕ್ಸ್ ಮಗನೇ, ಇಲ್ದಿದ್ರೆ 500 ರೂಪಾಯಿ ಖರ್ಚಾಗ್ತಾ ಇತ್ತು ರಿಪೇರಿಗೆ, ಮತ್ತೆ ನನ್ನ ಫೀಸನ್ನು ಕೊಡಿ ಅಂತ ಕೇಳ್ದ ಅವನು. ಕೈ ಚಾಚ್ದ. ಇದು ಕೊಡ್ತೇನೆ ಅಂಥೇಳಿ ಸ್ಕ್ರೂ ಡ್ರೈವರಿಂದ ಮತ್ತೆ ಕೈ ಮೇಲೆ ಹೊಡೆದ್ಲು ನಮ್ಮಮ್ಮ. ಅಬ್ಬಾ ಮೋಸ ಅಂತ ಹೊರಟು ಹೋಗ್ಬಿಟ್ಟ. ನೆಕ್ಸ್ಟ್ ಡೇ ಅಮ್ಮ ತರಕಾರಿ ಬಂಡಿ ಮನೆ ಹತ್ರ ಬಂದಿತ್ತು. ತರಕಾರಿಯನ್ನು ತೆಗೆದುಕೊಳ್ತಾ ಇದ್ಲು. ಅಷ್ಟರಲ್ಲೇ ಮದನ್ ಕೂಡ ಬಂದ. ಏನಂಟಿ ಇವತ್ತಿನ ತರಕಾರಿ? ಬದನೆಕಾಯಿ ಇಲ್ವಾ? ಕ್ಯಾರೆಟ್ ಇಲ್ವಾ? ಬಾಳೆಹಣ್ಣು ಇಲ್ವಾ ಅಂತ. ಇಲ್ಲಮ್ಮ, ಗುತ್ತಿ ಬದನೆಕಾಯಿ ಇವೆ, ಅವು ಬೇಡ ಬಿಡು, ಚಿಕ್ಕವಿರಬೇಕು. ಏನಂಟಿ, ಅವುಗಳಿಗಿಂತ ಇವುಗಳ ರುಚಿ ಚೆನ್ನಾಗಿರುತ್ತಲ್ವಾ, ಅವು ಬೇರೆ ಕೆಲಸಕ್ಕೂ ಬರ್ತವೆ ಅಂತ ಹೇಳ್ದ. ಬರ್ತವೆ ಬಿಡೋ ಹುಡುಗ, ನಿನಗೆ ತಿಳಿಯೋದಿಲ್ಲ ಅಂಥೇಳಿ ಒಳಗಡೆ ಬಂದ್ಲು ತರಕಾರಿಯನ್ನು ತೆಗೆದುಕೊಂಡು ಅಮ್ಮ. ಆ ದಿನ ರಾತ್ರಿ ಅಪ್ಪ ಅಮ್ಮನನ್ನ ಬೇಗ ಕೆಲಸ ಮುಗಿಸ್ಕೊಂಡು ರೂಮ್ಗೆ ಬಾರೆ ಅಂತ ಹೇಳ್ದ. ಅಯ್ಯೋ ಏನಿದೆ ಇವತ್ತು ಅಂತ ಕೇಳಿದ್ರು. 200 ಪವರ್ ಹಾಕ್ಕೊಂಡಿದ್ದೀನಿ, ಈ ದಿನ ಚುಕ್ಕೆಗಳ ನಿನಗೆ ಅಂತ. ಅದನ್ನು ನೋಡ್ತೀನಿ ಬಿಡು ಅಂಥೇಳಿ ನಮ್ಮಮ್ಮ ಮಲ್ಕೊಳ್ಳೋಕ್ಕೆ ಹೋದ್ರು. ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳಿದ್ರು. ಕೆಲವು ಕ್ಷಣಗಳಾಯಿತು, ಕತ್ಲಾಯಿತು, ಎಲ್ಲರೂ ಮಲ್ಕೊಂಡ್ರು ಡೋರನ್ನು ಹಾಕ್ಕೊಂಡು. ಒಂದು ಅರ್ಧ ಗಂಟೆ ಬಿಟ್ಟು ನಾನು ಅಲ್ಲಿ ನಿಂತು ಕೇಳಿಸ್ಕೊಳ್ತಾ ಇದ್ದೆ ಏನು ನಡೀತಾ ಇದೆ ಅಂತ. ಆಗ ಇದೇ ನನಗೆ ದಿನಾನು ಬೇಕು, 1-2 ಗಂಟೆ ಅಂತ ಹೇಳ್ತಾ ಇದ್ರು. ಏನೋ ಅಂತ ಗೊತ್ತಾಗಲಿಲ್ಲ. ಕೆಲಸ ಮಾಡಿ ಸುಸ್ತಾಗೋಗಿದೆ ನನಗೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ಆದರೂ 1-2 ಗಂಟೆ ಯಾರಾದರೂ ಇರ್ತಾರ ಹೇಳು ಅಂಥೇಳಿ ನಮ್ಮ ತಂದೆ ಹೇಳ್ತಾ ಇದ್ರು. ಸರಿ, ಮೊದಲು ನೀನು ಸರಿಯಾಗಿರು ಅಂತ ಹೇಳಿದ್ರು. ತುಂಬ ಸುಸ್ತು ಅಂತಿರೋ ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ಆಫೀಸಲ್ಲಿ ಅಂತ ಹೇಳ್ತಾ ಇದ್ರು. ಇನ್ನೂ ನನ್ನಿಂದ ಸಾಧ್ಯ ಇಲ್ಲ ಅಂತ ಅಪ್ಪ ಹೇಳ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಮನೆ ಬಾಗಿಲು ತಟ್ಟಿತು. ನಾನು ಗಬಗಬನೆ ನನ್ನ ರೂಮ್ಗೆ ಹೋದೆ. ಅಮ್ಮ ಎದ್ಲು, ಆಗಷ್ಟೇ ಎದ್ದವಳಂತೆ. ನಾನು ಆಚೆಗೆ ಬಂದೆ. ಅಮ್ಮನಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಮನೆ ಕೆಲಸ ಎಲ್ಲ ಮಾಡಿ. ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಮದನ್. ಏನೋ ಈ ಟೈಮ್ನಲ್ಲಿ ಅಂತ. ಆಂಟಿ, ನಮ್ಮ ಮನೇಲಿ ಫ್ಯೂಸ್ ಹೋಯ್ತು, ಫುಲ್ ಕತ್ಲೆ, ಕ್ಯಾಂಡಲ್ ಇದ್ರೆ ಕೊಡ್ತೀರಾ ಅಂತ. ಇರು ಅಂಥೇಳಿ ಟಾರ್ಚ್ ಲೈಟ್ ಮತ್ತು ಮೇಣದ ಬತ್ತಿ ಕೊಟ್ಲು. ಥ್ಯಾಂಕ್ಸ್ ಆಂಟಿ. ಏನಂಟಿ, ಫ್ಯಾನ್ ಕೆಲಸ ಮಾಡ್ತಾ ಇಲ್ವಾ? ಅಷ್ಟೊಂದು ಬೇಳ್ತಾ ಇದ್ದೀರಾ ನಿಮಗೆ ಅಂತ ಕೇಳ್ದ. ಅಯ್ಯೋ, ಮನೇಲಿ ಕೆಲಸ ಮಾಡಿಬಿಟ್ಟು ಫುಲ್ ಸುಸ್ತಾಗೋಗ್ಬಿಟ್ಟಿದೆ, ಅದಕ್ಕೆ ಈ ಸುಸ್ತು ದೇವರು ಅಂತ. ಅಯ್ಯೋ ಏನಾಯ್ತು ಆಂಟಿ ಅಂತ. ಅಯ್ಯೋ ಅದು ಟ್ಯೂಬ್ ಲೈಟ್ ಕಣೋ, ನೀನು ಗೊತ್ತಾಗಲ್ಲ ನಿನಗೆ ಅಂಥೇಳಿ ನನ್ನ ಕಡೆ ಕಣ್ಣು ತೋರಿಸಿ ಕಣ್ಣನ್ನು ಹೊಡೆದ್ಲು ಅವನಿಗೆ. ಓಕೆ ಆಂಟಿ, ಕ್ಯಾರಿ ಆನ್ ಆಂಟಿ ಅಂತ ಅವ್ನು ಹೇಳ್ದ. ಇನ್ನೇನು ಅಲ್ಲಿ ಸುಸ್ತಾಗಿ ಬಿದ್ದಿದ್ದಾದೆ, ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗಿನ್ನೂ ಉಪವಾಸನೇ ಇವತ್ತು ಅಂತ ಹೇಳಿದ್ರು. ಸರಿ ನೀನು ಹೋಗು ಅಂಥೇಳಿ ಡೋರ್ ಕ್ಲೋಸ್ ಮಾಡಿ ನಮ್ಮಮ್ಮ ರೂಮ್ಗೆ ಹೋದರು. ನಾನು ನನ್ನ ರೂಮಿಗೆ ಹೋಗಿ ಮಲ್ಕೊಂಡೆ. ಕತೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮರುದಿನ ಅಪ್ಪ ಕೆಲ್ಸಕ್ಕೆ ಹೋದ್ರು. ಅಮ್ಮ ಗೋರಂಟಿ ತಂದ್ರು, 2 ಕೈಗಳಿಗೂ ಇಟ್ಕೊಂಡ್ರು. ಅಷ್ಟರಲ್ಲೇ ಮದನ್ ಬಂದ. ಆಂಟಿ, ಏನು 2 ಕೈಗಳಿಗೂ ಗೋರಂಟಿ ಇಟ್ಕೊಂಡಿದ್ದೀರಾ? ಏನಾದರೂ ಅವ್ಯಕ್ತ ಇದ್ರೆ ಹೇಗೆ ಅಂತ. ಅಯ್ಯೋ, ನಮ್ಮ ಮಗ ಇದಾನಲ್ಲ ಆಂಟಿ, ನನಗೊಂದು ಅರ್ಜೆಂಟಾಗಿ 500 ಬೇಕು, 500 ರೂಪಾಯಿ ಬೇಕು, ನೀವು ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ. ಹೌದಾ, ಈಗಲೇ ಬೇಕಾ? 1 ಗಂಟೆ ಆದರೂ ಪರವಾಗಿಲ್ವಾ? ಈಗಲೇ ಬೇಕು ಆಂಟಿ, ಫ್ರೆಂಡಿಗೆ ಕೊಡಬೇಕು, ಬರ್ತಾ ಇದ್ದಾನೆ ಈಗ ಅಂತ ಹೇಳ್ದ. ಹಾಗಾದರೆ ಬಾ ಬೆಡ್ರೂಮ್ಗೆ ಅಂಥೇಳಿ ಅವನನ್ನು ಕರ್ಕೊಂಡು ಹೋದ್ಲು. ಬೀರುನಲ್ಲಿದೆಯಾ ಆಂಟಿ ಅಂತ ಕೇಳ್ದ. ಅಲ್ಲೇ ಇದೆ, ಒಳಗಡೆ ಇದೆ ಅಂತ ಹೇಳಿದ್ರು. ಅಯ್ಯೋ, ಈಗೇನು ಮಾಡೋದು ಆಂಟಿ, 2 ಕೈಗಳಿಗೂ ಗೋರಂಟಿ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳ್ದ. ಕೀ ಬೇರೆ ಹಾಕಕ್ಕಾಗಲ್ಲ ಅಂತ. ಆಗ ಅವನು ಏನು ಮಾಡ್ದ, ಪರವಾಗಿಲ್ಲ ಕೀ ಇದೆ, ಇಲ್ಲಿ ತೆಗೆದುಕೋ ಅಂಥೇಳಿ ಅಲ್ಲಿರೋ ಕೀಯನ್ನು ತೆಗೆದು ಬೀರುವನ್ನು ಓಪನ್ ಮಾಡೋದಕ್ಕೆ ಚಾನ್ಸ್ ಕೊಟ್ರು. ಅವನು ಅಲ್ಲಿ ಹತ್ರ ಬಂದು ಬೀರುವನ್ನು ಓಪನ್ ಮಾಡಿ ಬೀರು ಒಳಗಡೆ ಇರುವಂಥ 500 ರೂಪಾಯಿನ ಒಳಗಡೆ ಕೈ ಹಾಕಿ ಆಚೆ ತೆಗೆದ. ಯಾವ ಸೈಡ್ ಇದೆ ಆಂಟಿ, ಸಿಗ್ತಾ ಇಲ್ಲ, ಲೆಫ್ಟಲ್ಲಿದೆಯಾ ರೈಟಲ್ಲಿದೆಯಾ ಅಂತ ಕೇಳ್ದ. ಅಯ್ಯೋ ಮರ್ತೋದೆ ಕಣೋ, ಅಲ್ಲೇ ಇದೆ ನೋಡು, ಹುಡುಕಾಡು ಒಳಗಡೆ ಅಂತ ಹೇಳಿದ್ರು. ಮತ್ತೆ ಹೋಗಿ ಒಳಗಡೆ ಕೈ ಹಾಕಿ ತೆಗೆದುಕೊಂಡ ಬೀರು ಒಳಗಡೆ. ಆಮೇಲೆ 500 ರೂಪಾಯಿ ತಗೋ ಅಂತ ಹೇಳಿದ್ಲು. ನಂತರ ಅವನು ಹಾಗೆ ಹೊರಟು ಹೋಗ್ತಾ ಇದ್ದಾಗ, ಓಯ್ ಕತ್ತೆ, ಹೀಗೆ ಬಿಟ್ಟು ಹೋಗ್ತಾ ಇದೆಯಾ ಬೀರು ಬಾಕ್ಲನ್ನ, ಆಗಲೇ ಬೀರು ಡೋರನ್ನು ಕ್ಲೋಸ್ ಮಾಡು ಅಂತ ಹೇಳಿದ್ರು. ಆಗ ಮತ್ತೆ ಹೊರಗಡೆ ಬಂದು ಅವನು ಬೀರು ಡೋರನ್ನು ಮುಚ್ಚಿದ. ಪ್ರಿಯ ವೀಕ್ಷಕರ, ಕತೆ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಹೇಳಲೇಬೇಕು ನೀವು. ಮತ್ತೆ ಸಂಜೆ ಅವನು ಮತ್ತೆ ಬಂದ. ಅಷ್ಟರಲ್ಲೇ ಅಪ್ಪ ಕಾಲ್ ಮಾಡ್ದ ಅಮ್ಮನಿಗೆ. ಹಲೋ, ಏನೇ ಇದೇನ, ರಾತ್ರಿ ನಾನು ಬರೋದಿಲ್ಲ, ಬಸ್ ಸಿಗಲಿಲ್ಲ, ಪಕ್ಕದ ಮನೆ ಹುಡುಗನ ನಾನು ನಮ್ಮನೆಯಲ್ಲೇ ಮಲ್ಕೊಳ್ಳೋಕೆ ಹೇಳು, ಯಾಕಂದರೆ ಒಬ್ಬರೇ ಆಗ್ತೀರಾ, ಭಯ ಆಗುತ್ತೆ ಅಂತ ಹೇಳಿದ್ರು. ಸರಿ ಹುಷಾರ್ ನೀನು ಅಂತ ಹೇಳ್ದ. ಫೋನನ್ನು ಇಟ್ಟರು. ಫೋನನ್ನು ಇಟ್ಟ ತಕ್ಷಣ ಅವನು ಮದನ್ ಕೇಳ್ದ, ಯಾರಂಟಿ ಅಂತ, ನಿಮ್ಮ ಲವರಾ ಅಂತ ಕೇಳ್ದ. ಹೌದು ಅಂತ ಹೇಳ್ದೆ.
ಆಮೇಲೆ ಇನ್ಯಾಕ್ತದ ಹೋಗಿಬಿಡು ಮಲ್ಕೊತೀನಿ ನಾನು ಅಂಥೇಳಿ ನಾವು ಮಲ್ಕೊಳ್ಳೋಕ್ಕೆ ತಯಾರಾದ್ವಿ ನಮ್ಮ ಮನೆಯಲ್ಲಿ. ನಮ್ಮವ್ರು ಇವತ್ತು ನೈಟ್ ಬರಲ್ವಂತೆ, ನಿನ್ನ ನಮ್ಮನೇಲೆ ಮಲ್ಕೊ ಅಂತ ಹೇಳಿದ್ದಾರೆ ಅಂತ. ನಿಮ್ಮ ಮನೇಲ ನಿನ್ನ ಜೊತನ ಅಂತ ಕೇಳ್ದ. ಹೌದು, ಅದಕ್ಕೆ ಅಲ್ವಾ ನಮ್ಮ ಯಜಮಾನ್ರು ಹೇಳಿದ್ದು ನಿನ್ನನ್ನು ಇಲ್ಲೇ ಮಲಗಿಸ್ಕೊ ಅಂತ. ಮಲ್ಕೋ ಅಂಥೇಳಿ ಬಾಯಿ ಮುಚ್ಕೊಂಡು ಮಲ್ಕೋ ಅಂತ ಹೇಳಿದ್ಲು ನಮ್ಮಮ್ಮ. ಅವನು ನಮ್ಮ ಮನೆಯಲ್ಲೇ ಮಲ್ಕೋದಕ್ಕೋಸ್ಕರ ಪೆಟ್ಟಿಗೆಡ್ಡೆಲ್ಲ ತಗೊಂಬಂದ. ಆಂಟಿ ಡಿನ್ನರ್ ಆದ್ಮೇಲೆ ಒಂದು ಗೇಮ್ ಆಡೋಣವಾ ಅಂತ ಕೇಳ್ದ. ಏನು ಗೇಮು ಅಂತ. ಟ್ರೂತ್ ಆರ್ ಡೇರ್ ಆಂಟಿ ಅಂದ. ಅಂದರೆ ಏನೂ ಇಲ್ಲ, ಈ ಗೇಮ್ನಲ್ಲಿ ಬಾಟಲ್ ಯಾರು ಮುಂದೆ ನಿಲ್ಲುತ್ತೋ ಅವರು ಎದುರಿನವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು, ಇಲ್ಲದೇ ಇದ್ರೆ ಅವರು ಹೇಳಿದ್ದನ್ನು ಮಾಡಬೇಕು ಅಂತ. ಹಾಗೆ ಎರಡೂ ಮಾಡದೆ ಇದ್ರೆ ಔಟ್ ಆಗಿ ಹೋದಂತೆ ಅಂತ ಹೇಳಿದ್ರು ನಮ್ಮಮ್ಮ. ಓಕೆ ಆಡೋಣ ಅಂತ ಅಮ್ಮ ಮದನ್ ಟ್ರೂತ್ ಡೇರ್ ಗೇಮ್ ಹೇಗೆ ಆಡಿದ್ರು, ಅದು ಅವರ ಎಂಜಾಯ್ಮೆಂಟ್ಗೆ ಹೇಗೆ ದಾರಿ ಮಾಡಿಕೊಟ್ರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಇನ್ಮೇಲೆ ನೀವು ಕಮೆಂಟ್ ಮಾಡಬೇಕು ಹೇಗಿದೆ ಅಂತ. ಆಮೇಲೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗ್ತೇನೆ ಇನ್ನೊಂದು ಹೊಸ ಕಥೆಯೊಂದಿಗೆ. ಸಿ ಯು, ಟೇಕ್ ಕೇರ್, ಬಾಯ್.